ಆ 9 ಪ್ರಶ್ನೆಗಳಿಗೆ ಈಗ ಸರ್ಕಾರ ಉತ್ತರಿಸಲೇಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೂ ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದೆ, ಸರ್ಕಾರದ ಕಡೆಯಿಂದ ಏನೇನು ಕ್ರಮಗಳು ತೆಗೆದುಕೊಂಡಿದೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮದ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮ ತೆಗೆದುಕೊಂಡಿದೆ ಅಂತಲ್ಲ, ಅದು ಲಿಸ್ಟ್ ಇವಾಗ ಸರ್ಕಾರನೇ ಕೊಡಬೇಕು. ಏನೇನು ಕ್ರಮ ತೆಗೆದುಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಲಿಸ್ಟ್ ಕೊಡಬೇಕು. ಆದರೆ ಅದಾದ ಮೇಲೆ ಏನಾಯ್ತು, ಕಾಲ್ತುಳಿತ ಆದ ಮೇಲೆ ಏನೇನಾಯ್ತು, ಸರ್ಕಾರ ಇಡೀ ದೇಶದ ಮಟ್ಟದಲ್ಲಿ ಚರ್ಚೆ ಆಯಿತು. ಕರ್ನಾಟಕದ ಈ ಒಂದೊಂದು ದೃಶ್ಯಗಳು ಚರ್ಚೆ ಆಯಿತು. ಏನೇನು ಕ್ರಮ ತೆಗೆದುಕೊಂಡು, ಕ್ರಮ 1, RCB DNA KSCA ಮೇಲೆ 3 FIRಗಳು ದಾಖಲಾದವು. ಪ್ರಕರಣ ನಡೆದು 24 ಗಂಟೆಗಳ ನಂತರ ಪ್ರಕರಣ ದಾಖಲಾಯಿತು. KSCA ಬಿಟ್ಟು 3 ಸಂಸ್ಥೆಗಳ ಅಧಿಕಾರಿಗಳ ಬಂಧನ ಆಯಿತು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ 3 FIR ದಾಖಲಾಯಿತು. ಇನ್ಸ್ಪೆಕ್ಟರ್ ಗಿರೀಶ್ ದೂರಿನ ಮೇಲೆ ಈ FIRಗಳು ದಾಖಲಾದವು. ಅದಾದ ಮೇಲೆ ಕಮಿಷನರ್ ಸೇರಿ 5 ಅಧಿಕಾರಿಗಳ ಸಸ್ಪೆಂಡ್ ಆಯಿತು. DC ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರಿಯಲ್ ವಿಚಾರಣೆಗೆ ನಿರ್ಧಾರ ತೆಗೆದುಕೊಂಡ್ರು. ಎಲ್ಲಾ ಕೇಸ್ಗಳನ್ನ CID ತನಿಖೆಗೆ ವರ್ಗಾವಣೆ ಮಾಡಿದ್ರು. ಮೃತರಿಗೆ ಮೊದಲಿಗೆ 10 ಲಕ್ಷ ಅಂತಾಯ್ತು. ಅದಾದ್ಮೇಲೆ ಮತ್ತೆ 15 ಲಕ್ಷ ಸೇರಿ 25 ಲಕ್ಷ ಪರಿಹಾರ. KSCA ಇಂದಲೂ ಪರಿಹಾರ ಘೋಷಣೆ ಆಯಿತು. RCB ಇಂದಲೂ ಪರಿಹಾರ ಘೋಷಣೆ ಆಯಿತು. ಇನ್ನು ಸರ್ಕಾರದಿಂದಲೇ ಎಲ್ಲ ಚಿಕಿತ್ಸಾ ವೆಚ್ಚ ಭರಿಸ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಕ್ರಮಗಳಿದೆಯಲ್ಲ, ಇದು ಘಟನೆ ನಡೆದ ನಂತರದ ಕ್ರಮಗಳು. ಆದರೆ ಸರ್ಕಾರವನ್ನ ಜನಸಾಮಾನ್ಯರು, ಮಾಧ್ಯಮ, ಜೊತೆಗೆ ನ್ಯಾಯಾಲಯ ಸೇರಿದಂತೆ ಎಲ್ಲರೂ ಕೇಳ್ತಾ ಇರೋದು, ಕಾರ್ಯಕ್ರಮಕ್ಕೆ ಅಂತ ನೀವೇನೇನು ಕ್ರಮಗಳನ್ನು ತೆಗೆದುಕೊಂಡಿದ್ರಿ, ಯಾರ್ಯಾರಿಂದ ಪರ್ಮಿಷನ್ಗಳನ್ನು ತೆಗೆದುಕೊಂಡಿದ್ರಿ, ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರಿ, ಯಾರ ಅಂಡರ್ ಮಾಡಿಕೊಂಡಿದ್ರಿ, 9 ಪ್ರಶ್ನೆಗಳನ್ನ ನ್ಯಾಯಾಲಯ ಲಿಸ್ಟ್ ಔಟ್ ಮಾಡಿದೆ. ಈಗ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕು. ಬಿಜೆಪಿ ವಕ್ತಾರರಾದ ಎಸ್ ಪ್ರಕಾಶ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ 2 ಪ್ರಶ್ನೆಗಳನ್ನ ಮಾಧ್ಯಮನೂ ಕೇಳ್ತಾ ಇದೆ, ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮ ಆಯೋಜನೆಯ ಸಂದರ್ಭದಲ್ಲಿ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ರಿ, ಜೊತೆಗೆ ಈಗ ಅಧಿಕಾರಿಗಳ ಮೇಲೆ ನೀವು ಕತ್ತಿ ಮಸಿತಿದ್ದೀರಾ, ಅವರ ತಲೆ ಮೇಲೆ ಎಲ್ಲ ಕಟ್ತಾ ಇದ್ದೀರಾ, ನಿಮ್ಮ ಜವಾಬ್ದಾರಿ ಏನೂ ಇಲ್ವಾ, ಸರ್ಕಾರದ ಜವಾಬ್ದಾರಿ ಏನೂ ಇಲ್ವಾ ಅಂತ? ಪೂರ್ತಿ ಜವಾಬ್ದಾರಿ ಇರೋದೇ ಸರ್ಕಾರದ್ದು. ಪೊಲೀಸವರು ಬೆಳಗಿನ ಜಾವ 4 ಗಂಟೆವರೆಗೂ ಕೆಲಸ ಮಾಡಿದ್ಮೇಲೆ ನೀವು ಎರಡೆರಡು ಆ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದೆ ಭಾರಿ ತಪ್ಪಾಗಿರುವಂಥದ್ದು. ಇಲ್ಲ ವಿಧಾನಸೌಧ ಮುಂದೆ ಮಾಡಿ ಮುಗಿಸ್ಬೇಕಾಯಿತು, ಇಲ್ಲ ಅಂದರೆ ಕೇವಲ KSCA ಸ್ಟೇಡಿಯಮಲ್ಲಿ ಮಾಡಿ ಮುಗಿಸಿಬೇಕಾಯ್ತು. ಆಗ ಪೊಲೀಸ್ ಫೋರ್ಸ್ಗಳು ಡಿವೈಡ್ ಆಗ್ತಿರಲಿಲ್ಲ, ಎಲ್ಲ ಒಂದೇ ಕಡೆ ಫೋಕಸ್ ಮಾಡಿರೋರು. ಆದರೆ ಇಲ್ಲಿ ಭಾಳ ನನಗೆ ಆಶ್ಚರ್ಯ ಅಂದರೆ ದಿನ CM ಅವರು ವಿಧಾನಸೌಧ ಮುಂದೆ ಏನಾನ ಗಲಾಟೆ ಆಯಿತಾ ಆಗಿದ್ದು ಸ್ಟೇಡಿಯಮಲ್ಲಿ. ಇದ್ರ ಅರ್ಥ ಭಾಳ ಕ್ಲಿಯರು. ವಿಧಾನಸೌಧ ಕಾರ್ಯಕ್ರಮ ನಂದು, ಸ್ಟೇಡಿಯಂ ಕಾರ್ಯಕ್ರಮ DK ಶಿವಕುಮಾರ್ದು ಅಂತ ಅವರು ಭಾಳ ಇಂಡೈರೆಕ್ಟಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಗಲಾಟೆ ಆಗಿದ್ದು, ಅಲ್ಲಿ ಶಿವಕುಮಾರ್ ಅವರು ಭಾಗವಹಿಸಿದ್ರು, ಇಲ್ಲಿ ನಾನಿದ್ದ ಕಡೆ ಏನೂ ಆಗಿಲ್ಲ ಅಂತ ಒಂದು ಹೇಳ್ತಾರೆ. ಆದರೆ ಇವರು CM ಆದವರು ಎಲ್ಲ ಕಡೆಗೂ ಇವರೇ ಮುಖ್ಯಮಂತ್ರಿಗಳು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಮತ್ತು ಇವ್ರ ಕಾರ್ಯಕ್ರಮ ನಡೀತಾ ಇದ್ದ ಜಾಗದಿಂದ KSCA ಸ್ಟೇಡಿಯಂ ಕೇವಲ ಒಂದು 500 ಮೀಟರ್ ದೂರದಲ್ಲಿರೋ ಅಂಥದ್ದು. ಆಮೇಲೆ ನನಗೆ 2 ಅವರ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದಕ್ಕಿಂತ ಅಪಮಾನಕರವಾದಂಥ ಸಂಗತಿ ಇಲ್ಲ. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.